ಕೊಪ್ಪಳ ಕ್ಷೇತ್ರದ ಟಿಕೆಟ್ಗಾಗಿ ಸಂಗಣ್ಣ ಕರಡಿ ಅಲೆದಾಟ ನಡೆಸ್ತಾ ಇದ್ದು ಬಿಜೆಪಿ ರಾಜ್ಯಾಧ್ಯಕ್ಷರ ಮನೆಗೆ ಪದೇ ಪದೇ ಭೇಟಿ ಕೊಡ್ತಾ ಇದ್ದಾರೆ ಎನ್ನಲಾಗಿದೆ. ಬೆಳಗ್ಗೆಯಿಂದ 3 ಬಾರಿ ಸಂಗಣ್ಣ ಕರಡಿ ಭೇಟಿ ಕೊಟ್ಟಿದ್ದು ಕೊಪ್ಪಳ ಕ್ಷೇತ್ರದ ಟಿಕೆಟ್ಗಾಗಿ ಸಂಗಣ್ಣ ಕರಡಿ ಈಗ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಮನೆಗೆ ಪದೇ ಪದೇ ಅವರು ಭೇಟಿ ಕೊಡ್ತಾ ಇದ್ದು ಟಿಕೆಟ್ಗಾಗಿ ಸಂಗಣ್ಣ ಕರಡಿ ಅಲೆದಾಟ ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಇನ್ನು ಬೆಳಗ್ಗೆಯಿಂದ 3 ಬಾರಿ ಸಂಗಣ್ಣ ಕರಡಿ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗಿದ್ದು ಬಿಎಸ್ವೈ ನಿವಾಸಕ್ಕೆ ಮಧ್ಯಾಹ್ನ ಕೂಡ ಭೇಟಿ ಕೊಟ್ಟಿದ್ದಾರೆ ಸಂಸದ. ಇನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿನ ಬಿಎಸ್ವೈ ನಿವಾಸಕ್ಕೆ ಅವರು ಎಡತಾಗ್ತಾ ಇದ್ದು ಟಿಕೆಟ್ಗಾಗಿ ಸಂಗಣ್ಣ ಕರಡಿ ಈಗ ತೀವ್ರ ಅಲೆದಾಟ ನಡೆಸ್ತಾ ಇದ್ದಾರೆ. ಇನ್ನು ಕೊಪ್ಪಳ ಕ್ಷೇತ್ರದ ಟಿಕೆಟ್ಗಾಗಿ ಸಂಗಣ್ಣ ಕರಡಿ ಹರಸಾಹಸ ಪಡ್ತಾ ಇರೋದು. ಸಂಗಣ್ಣ ಕರಡಿ ಹೇಗಾದ್ರೂ ಸರಿ ಕೊಪ್ಪಳ ಕ್ಷೇತ್ರದ ಟಿಕೆಟ್ ತನಗೇ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಾಕಷ್ಟು ಪರದಾಟ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಲಿಸ್ಟ್ನಲ್ಲಿ ಅವರ ಹೆಸರು ಯಾವಾಗ ಅನೌನ್ಸ್ ಆಗಿಲ್ಲ. ಈ ಸಂದರ್ಭದಿಂದ ವಿಚಲಿತರಾದಂತಹ ಸಂಗಣ್ಣ ಕರಡಿ ಈಗ ಬೆಳಗ್ಗೆಯಿಂದಲೂ 3 ಬಾರಿ ಸಂಗಣ್ಣ ಕರಡಿ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು ಬೆಳಗ್ಗೆ 2 ಬಾರಿ ಮತ್ತೆ ಮಧ್ಯಾಹ್ನ ಪುನಃ ಬಿಎಸ್ವೈ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಬಿಎಸ್ವೈ ಜೊತೆಗೆ ಮಾತನಾಡೋದಕ್ಕೆ ಅಂತ ಅವರು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಬಿಎಸ್ವೈ ನಿವಾಸಕ್ಕೆ ಸಂಗಣ್ಣ ಕರಡಿ ಪದೇ ಪದೇ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಯಾಕೆ ಸಂಸದರಿಗೆ ರಾಜ್ಯಾಧ್ಯಕ್ಷರು ಸಿಗ್ತಾ ಇಲ್ವಾ ಅಥವಾ ಭರವಸೆ ಸಿಗ್ತಾ ಇಲ್ವಾ? ಸುಕನ್ಯಾ, ಇನ್ನೂ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನುವಂತಹ ವಿಚಾರ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಸಂಗಣ್ಣ ಕರಡಿಯವರ ಆತಂಕಕ್ಕೆ ಕಾರಣ ಆಗಿರುವಂತದ್ದು ಇರುವಂತಹ ಎಲ್ಲಾ ಹಾಲಿ ಸಂಸದರ ಪೈಕಿ ಎಲ್ಲರಿಗೂ ಕೂಡ ಟಿಕೆಟ್ ಘೋಷಣೆ ಆಗಿದ್ರು ಕೂಡ ಇವರೊಬ್ಬರೇ ಹಾಲಿ ಸಂಸದರಾಗಿ ಟಿಕೆಟ್ ಘೋಷಣೆ ಆಗದೆ ಇನ್ನೂ ಕೂಡ ಬಾಕಿ ಇದ್ದಾರೆ. ಮತ್ತೊಂದು ಕಡೆ 2 ದಿನಗಳ ಹಿಂದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಲ್ಲಿ ದಿಢೀರಾಗಿ ಆದಂತಹ ಬದಲಾವಣೆ ಅವರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಆ ಕಾರಣದಾಗಿ ಅವರು ಪದೇ ಪದೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ನಿನ್ನೆ ಕೂಡ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದಂತಹ ಸಂಗಣ್ಣ ಕರಡಿ ಇವತ್ತು ಬೆಳಗ್ಗೆಯೂ ಕೂಡ ಡಾಲರ್ಸ್ ಕಾಲೋನಿಯಲ್ಲಿ ಅವರ ನಿವಾಸಕ್ಕೆ ಭೇಟಿ ಮಾಡಿ ಅವರನ್ನ ಮಾತನಾಡಿಸಿ ವಾಪಸ್ ತೆರಳಿದ್ರು. ಇದೀಗ ಸಂಜೆ ಬೆಳಗ್ಗೆ ಮತ್ತೆ ಈಗ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡುವಂತಹ ಉದ್ದೇಶದಿಂದ ಬಂದಿದ್ದಾರೆ. ಇಲ್ಲಿ ಬಿಜೆಪಿ ಹೈಕಮಾಂಡ್ 3 ಕ್ಷೇತ್ರಗಳ ಅಭ್ಯರ್ಥಿ ಘೋಷಣೆಯನ್ನ ಬಾಕಿ ಉಳಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಗಳು ಬದಲಾವಣೆ ಆಗಬಹುದು ಅನ್ನುವಂತಹ ಆತಂಕ ಈ 3 ಕ್ಷೇತ್ರದ ಆಕಾಂಕ್ಷಿಗಳಿಗೆ ಕಾಡ್ತಾ ಇದೆ. ಕೊಪ್ಪಳ, ರಾಯಚೂರು ಮತ್ತು ಚಿಕ್ಕೋಡಿ 3 ಕ್ಷೇತ್ರಗಳಲ್ಲೂ ಕೂಡ ಇದೇ ಆತಂಕ ಕಾಡ್ತಾ ಇದೆ. ಇದಕ್ಕೆ ಕಾರಣ ಆಗಿರುವಂತದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂತಹ ದಿಢೀರ್ ಅಭ್ಯರ್ಥಿ ಬದಲಾವಣೆ. ಈ ಕಾರಣದಿಂದಾಗಿ ಕೊನೆ ಕ್ಷಣದಲ್ಲಿ ತಮಗೆ ಸಮಸ್ಯೆ ಉಂಟಾಗಬಹುದು, ತಮಗೆ ಸ್ಪರ್ಧೆ ಅವಕಾಶ ಮರೀಚಿಕೆ ಆಗಬಹುದು ಅನ್ನುವಂತಹ ಆತಂಕದಿಂದ ಈಗ ಮತ್ತೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡುವಂತಹ ಉದ್ದೇಶದಿಂದ ಸಂಗಣ್ಣ ಕರಡಿ ಬರ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ಕಿರಣ್.